ಬ್ಯಾಂಕ್ ಮ್ಯಾನೇಜರ್ನಿಂದಲೇ ಅಡವಿಟ್ಟ ಚಿನ್ನಾಭರಣವನ್ನ ಕಳ್ಳತನ ಮಾಡುವಂತ ಘಟನೆ ಆಗಿದೆ. ಇಂಡಿಯನ್ ಬ್ಯಾಂಕ್ನಲ್ಲಿ ಗ್ರಾಹಕರು ಅಡವಿಟ್ಟಿದ್ದಂತಹ ಚಿನ್ನವನ್ನ ಕಳ್ಳತನ ಮಾಡಲಾಗಿದೆ. ಬೆಂಗಳೂರಿನ ಗಿರಿನಗರದಲ್ಲಿ ಇರುವ ಇಂಡಿಯನ್ ಬ್ಯಾಂಕ್ ಶಾಖೆ ಇದು. ಅಸಿಸ್ಟೆಂಟ್ ಬ್ಯಾಂಕ್ ಮ್ಯಾನೇಜರ್ ಕಿರಣ್ ಕುಮಾರ್ ವಿರುದ್ಧ ಕೇಸ್ ದಾಖಲಾಗಿದೆ. 4 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನ ಎಗರಿಸಿರುವಂತಹ ಕಿರಣ್ ಕದ್ದ ಚಿನ್ನಾಭರಣವನ್ನ ಫೈನಾನ್ಸ್ಗಳಲ್ಲಿ ಅಡವಿಟ್ಟಿರುವ ಕಿರಣ್ ಕುಮಾರ್ 4 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನ ಕದ್ದಿದ್ದಾನೆ. ಕತ್ರಿಗುಪ್ಪೆ, ಎಂಎಸ್ ಪಾಳ್ಯ ಸೇರಿದಂತೆ ಹಲವೆಡೆ ಕಿರಣ್ ಚಿನ್ನವನ್ನ ಅಡವಿಟ್ಟಿದ್ದಾರೆ. ಅಡವಿಟ್ಟ ಚಿನ್ನಾಭರಣಕ್ಕಾಗಿ ಬ್ಯಾಂಕ್ ಅಲಿದಾಡ್ತಾ ಇರುವಂತಹ ಗ್ರಾಹಕರು ಪ್ರಕರಣ ಸಂಬಂಧ ಗಿರಿನಗರ ಪೊಲೀಸರಿಂದ ತನಿಖೆಯನ್ನ ಮುಂದುವರಿಸಲಾಗಿದೆ. ತವಡ ಇಟ್ಟಿದ್ದಂತಹ ಚಿನ್ನಾಭರಣವನ್ನ ಬಿಡಿಸ್ಕೊಳ್ಳೋದಕ್ಕೆ ಬಂದ್ರೆ ಅಲ್ಲಿ ತಮ್ಮ ಆಭರಣಗಳೇ ಇಲ್ಲ. ಅದನ್ನ ಕಿರಣ್ ಕುಮಾರ್ ಅಸಿಸ್ಟೆಂಟ್ ಬ್ಯಾಂಕ್ ಮ್ಯಾನೇಜರ್ ಏನಿದ್ದಾನೆ ಈತ ಅದನ್ನ ಕದ್ದು ಬೇರೆ ಶಾಖೆಗಳಲ್ಲಿ ಈತ ಆಭರಣಗಳನ್ನ ಅಡವಿಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಿವಪ್ರಸಾದ್, ಗಮನಿಸ್ತಾ ಇದ್ವಿ ಸುಮಾರು 4 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನ ಈತ ಕದ್ದಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಲ್ಲಿವರೆಗೂ ಗೊತ್ತಾಗಿರ್ಲಿಲ್ವಾ? ಯಾವ ರೀತಿಯಾಗಿ ಪ್ರಕರಣ ಬೆಳಕಿಗೆ ಬಂತು? ಶವಂತ್, ಕಳೆದ 3 ತಿಂಗಳಿನಿಂದ ಈ ರೀತಿಯ ವ್ಯವಹಾರ ನಡೆದಿದೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಗ್ರಾಹಕರು ಆರೋಪಿಸಿರ್ತಕ್ಕಂಥದ್ದು. ನಾನು ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದಾರೆ, ಬೆಂಗಳೂರಿನ ಗಿರಿನಗರ ಇಂಡಿಯನ್ ಬ್ಯಾಂಕ್ನಲ್ಲಿ ನಾವು ಇರ್ತಕ್ಕಂಥದ್ದು. ಈ ಬ್ಯಾಂಕ್ನ 24 ಜನ ಗ್ರಾಹಕರೇನಿದ್ದಾರೆ, ಇವರ ಒಂದು ಚಿನ್ನಾಭರಣವನ್ನು ಬ್ಯಾಂಕ್ನ ಮ್ಯಾನೇಜರೇ ಖುದ್ದು ಕಳ್ಳತನವನ್ನು ಮಾಡಿರ್ತಕ್ಕಂಥದ್ದು. FIR ನಲ್ಲೂ ಕೂಡ ದಾಖಲಾಗಿರ್ತಕ್ಕಂಥದ್ದು. ಯಾವ ರೀತಿ ಪ್ರಕರಣ ಹೊರಬರ್ತು ಅನ್ನೋದನ್ನ ಇಲ್ಲಿರ್ತಕ್ಕಂಥ ಗ್ರಾಹಕರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ. ತೋಯಜಾಕ್ಷಿ ಅಂತಿದ್ದಾರೆ, 175 ಗ್ರಾಮ್ಗಳನ್ನು ಚಿನ್ನಾಭರಣವನ್ನು ಇಲ್ಲಿ ಪ್ಲೆಡ್ಜ್ ಮಾಡಿದ್ರು ಅವರು. ಮೇಡಮ್, ಹೊರಗಡೆ ಹೆಂಗೆ ಬಂತು ಈ ಪ್ರಕರಣ ಅಂತ? ಸರ್, 2 ಫೆಬ್ರವರಿಗೆ ನಾನು ಬಂದು ಲೋನ್ ಕ್ಲೋಸ್ ಮಾಡೋಕ್ಕೆ ಬಂದಿದ್ವಿ. ಆವಾಗ ಹೋಗ್ಬಿಟ್ಟು ನೋಡಿದ್ದಾರೆ. ಆವಾಗ ಗೊತ್ತಾಗಿದೆ ಸೇಯಿಂಗ್ ದಟ್ ಗೋಲ್ಡ್ ಇಸ್ ಮಿಸ್ಸಿಂಗ್ ಅಂತ. ಅಷ್ಟು ತನಕ ಅವ್ರಿಗೇನು ಗೊತ್ತಾಗಿಲ್ಲ. ಸೊ ಐ ರಿಯಲಿ ವಂಡರ್ ವಾಟ್ ಕೈಂಡ್ ಆಫ್ ಸೆಕ್ಯೂರಿಟಿ ಸಿಸ್ಟಮ್ ದೇ ಹ್ಯಾವ್ ಇನ್ ಪ್ಲೇಸ್. ನಿಮ್ದೇನು ಅಡವಿಟ್ಟಿದ್ದಂಥ ಚಿನ್ನಾಭರಣ ಏನಿತ್ತು 10 ಲಕ್ಷ ರೂಪಾಯಿಗಳ ನೀವು ಬ್ಯಾಂಕಿಗೆ ಪಾವತಿ ಮಾಡಿದ್ದೀರಾ. ಆದ್ರೂ ಕೂಡ ನಿಮ್ಮ ಚಿನ್ನಾಭರಣವನ್ನು ಕೊಡ್ತೀರಿ. ಏನು ಹೇಳ್ತಾರೆ ಬ್ಯಾಂಕ್ನ ಆಫೀಸರ್ಸ್? ಸರ್, ಅವ್ರು ಹೇಳೋದು 10,80,000 ವಿತ್ ಇಂಟ್ರೆಸ್ಟ್ 8,006 ರೂಪೀಸ್ ನಾನು ಪೇಮೆಂಟ್ ಮಾಡಿದ್ದೀನಿ 2 ಫೆಬ್ರವರಿ. ಅವ್ರು 15 ಡೇಸ್ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. 15 ಡೇಸ್ ಟೈಮ್ ಕೊಟ್ಟಿದ್ವಿ. ಆಮೇಲೆ ಝೋನಲ್ ಆಫೀಸ್ಗೆ ಹೋದ್ವಿ. ಇಲ್ಲೇನು ಮಾತಾಡಬೇಡಿ, ಇಲ್ಲೇನು ಗೊತ್ತಾಗಲ್ಲ ನಮಗೆ ಅಂತ ಹೇಳಿದ್ದಾರೆ. ಸೊ ಝೋನಲ್ ಆಫೀಸ್ ಹತ್ರ ಹೋಗ್ಬಿಟ್ಟು ನಾವು ಮಾತಾಡಿದ್ವಿ. ಅವ್ರು 15th ಏಪ್ರಿಲ್ಗೆ ನಾವು ಸಾಲ್ವ್ ಮಾಡ್ತೀವಿ, ಮ್ಯಾಕ್ಸಿಮಮ್ ಬೈ 15th ಏಪ್ರಿಲ್ ಅಂತ ಸೀಲ್ ಹಾಕ್ಬಿಟ್ಟು ಸೈನ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಝೋನಲ್ ಮ್ಯಾನೇಜರ್. ಅವ್ರು ಹೇಳೋದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಂತಾರೆ. ಕೋರ್ಟಲ್ಲಿ ಎಷ್ಟು ವರ್ಷ ಆದರೂ ಕೇಸ್ ನಡೀಬೋದು. ಸೊ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಇಟ್ ಈಸ್ ಯೋರ್. ಎಷ್ಟು ಕೆಜಿ ಗೋಲ್ಡ್ ಥೆಫ್ಟ್ ಆಗಿದೆ? ಎಷ್ಟು ಜನರದ್ದು ಅಂತ? 24 ಮೆಂಬರ್ಸ್ ಗೋಲ್ಡ್ ಥೆಫ್ಟ್ ಆಗಿದೆ. ಸೊ ಇಟ್ ಈಸ್ ಟೋಟಲಿಂಗ್ ಆಫ್ 2.8 kgs ಆಫ್ ಗೋಲ್ಡ್ ಇಸ್ ಮಿಸ್ಸಿಂಗ್ ಫ್ರಮ್ ದ ಬ್ಯಾಂಕ್. ಅಂದಾಜು 4 ಕೋಟಿ ರೂಪಾಯಿ ವರ್ತ್ ಇರುವಂತ ಗೋಲ್ಡ್ ಥೆಫ್ಟ್. ಯಾರು ಥೆಫ್ಟ್ ಮಾಡಿದ್ರೆ ಏನಾದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಡ್ತಾರಾ? ಅವ್ರು ಹೇಳೋದು, ಬ್ಯಾಂಕ್ ಅವ್ರು ಹೇಳೋದು, ಅವ್ರ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅವರೇ ಥೆಫ್ಟ್ ಮಾಡಿರೋದು ಅಂತ ಹೇಳ್ತಾರೆ. ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ ಮೇಡಮ್. 3 ತಿಂಗಳಾಯ್ತು. ಪೊಲೀಸರು ರಿಕವರಿ ಮಾಡುವಂತ ಕೆಲಸ ಏನಾದ್ರು ಮಾಡಿದ್ದಾರೆ? ನಿಮ್ಗೆ ಯಾವಾಗ ನೀವು ಕೊಟ್ಟಿರುವಂತ ಹಣ ಅಮೌಂಟ್ ಎಲ್ಲ ಪೂರ್ತಿ ಈಗಾಗಲೇ ಅಡವಿಟ್ಟ ಚಿನ್ನಾಭರಣಕ್ಕೆ ಸಂಬಂಧಪಟ್ಟಂಗೆ 10 ಲಕ್ಷ ರೂಪಾಯಿ ಪೇ ಮಾಡಿದ್ದೀರಾ. ಯಾವಾಗ ಸಿಗುತ್ತೆ ಅಂತ ಏನು ಹೇಳ್ತಾರೆ ಆಫೀಸ್? ನಮಗೆ ಏನು ಅದ್ರ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಎವ್ರಿ ಟೈಮ್ ವಿ ಆರ್ ಕಮಿಂಗ್ ಟು ದ ಬ್ಯಾಂಕ್, ವಿ ಆರ್ ನಾಟ್ ಗೆಟಿಂಗ್ ಎನಿ solid answer saying that when they are going to repay us the gold or whether they are going to settle us. So every time ನಾವು ಬಂದಾಗ ನಾನು ರೆಸ್ಪಾನ್ಸಿಬಲ್ ಪರ್ಸನ್ ಅಲ್ಲ, ಐ ಆಮ್ ನಾಟ್ ದ ಆಥರೈಸ್ ಪರ್ಸನ್ ಅಂತಾರೆ. ಸೊ ವಿ ವಾಂಟ್ ಟು ಸ್ಪೀಕ್ ಟು ದಟ್ ಆಥರೈಸ್ ಪರ್ಸನ್ ಹೂ ಕ್ಯಾನ್ ಗಿವ್ ಅಸ್ ಅ ಸೊಲ್ಯೂಷನ್. ಬಿಕಾಸ್ ನಾವು 3 ಮಂತ್ಸಿಂದ ನಾವು ಬರ್ತಾನೆ ಇದ್ವಿ, ಹೋಗ್ತಾನೆ ಇದ್ವಿ. ನಮಗೂ ಕೆಲಸಗಳಿರುತ್ತೆ, ನಾವು ರಜೆ ಹಾಕೊಂಡು ಬರ್ತೀವಿ. ಇಲ್ಲಿ ಏನು ಯಾರೂ ರೆಸ್ಪಾನ್ಸೇ ಕೊಡಲ್ಲ. ಎವ್ರಿ ಟೈಮ್ ಅವ್ರು ಹೇಳೋದು ಝೋನಲ್ ಆಫೀಸ್ಗೆ ಹೋಗಿ ಅಂತಾರೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಂತ ಹೇಳ್ತಾರೆ. ಕೋರ್ಟಲ್ಲಿ ಎಷ್ಟು ದಿನ ಆದರೂ ಕೇಸ್ ನಡೀಬೋದು. ಸೊ ವಾಟ್ ಕೈಂಡ್ ಆಫ್ ಕೋರ್ಟ್ ಕೇಸ್ ದೇ ಆರ್ ಅಟೆಂಡಿಂಗ್ ವಿ ಆರ್ ನಾಟ್ ಶ್ಯೂರ್. ನಮಗೇನು ಡೀಟೇಲ್ಸ್ ಏನು ಕೊಡ್ತಾ ಇಲ್ಲ. ಎವ್ರಿ ಟೈಮ್ ಅವ್ರು ಹೇಳೋದು 18th ಏಪ್ರಿಲ್ಗೆ ಕೋರ್ಟ್ ಕೇಸ್ ಇದೆ ಅಂತ ಹೇಳಿದರು. ಅವರು 3 ಜನ ಮ್ಯಾನೇಜರ್ಸ್ ಬಂದರು. ಆ ಲೆಟರ್ ಮೇಲ್ ಕಳಿಸಿದ್ದಾರೆ ನಮಗೆ ಸೈಯಿಂಗ್ ದಟ್ ಕೋರ್ಟ್ ಕೇಸ್ ಇಸ್ ಆನ್ 18th ಏಪ್ರಿಲ್. ಅದರಲ್ಲಿ ಅವ್ರು ಹೇಳ್ತಾರೆ ಇದು ಬೈ ಮಿಸ್ಟೇಕ್ ಆಗಿದೆ, 18th ಏಪ್ರಿಲ್ ಅಲ್ಲ 18th ಮೇ ಇದೆ ನೆಕ್ಸ್ಟ್ ಕೋರ್ಟ್ ಕೇಸ್ ಅಂತಾರೆ. ಸೊ ಅವ್ರು ಕಳಿಸಿರೋ ಮೇಲಲ್ಲಿನೇ ದೇ ಆರ್ ಫೈಂಡಿಂಗ್ ಔಟ್ ಮಿಸ್ಟೇಕ್ಸ್. ಸೊ ಅವ್ರನ್ನ ಯಾರು ಲಾಯರು ಏನು ಅಂದರೆ ಏನು ಕರೆಕ್ಟಾಗಿ ಹೇಳಲ್ಲ. ನಮಗೆ ಡೀಟೇಲ್ಸ್ ಕರೆಕ್ಟಾಗಿ ಕೊಡ್ತಾ ಇಲ್ಲ. ದಟ್ ಈಸ್ ನಾಟ್ ಆರ್ ಪ್ರಾಬ್ಲಮ್. ನಾನು 2 ಫೆಬ್ರವರಿಗೆ ವಿತ್ ಇಂಟ್ರೆಸ್ಟ್ ನಾನು ಪೇಮೆಂಟ್ ಮಾಡಿದ್ದೀನಿ. ಸೊ ಐ ವಾಂಟ್ ಮೈ ಗೋಲ್ಡ್ ಬ್ಯಾಕ್. ಇಫ್ ಯು ಕಾನ್ ಗಿವ್ ಮಿ ದ ಗೋಲ್ಡ್ ಬ್ಯಾಕ್, ರೀಪೇ ದಿ ಮನಿ ವಿಚ್ ವಾಸ್ ದ ಮಾರ್ಕೆಟ್ ವ್ಯಾಲ್ಯೂ ಐ ನೀಡ್ ವಿತ್ ದಟ್ ಇಸ್ ದ ವಾಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್. ನನಗೆ ಜಸ್ಟಿಸ್ ಕೊಡಬೇಕು. ಗ್ರಾಹಕರು ಹೇಳ್ತಿರ್ತಕ್ಕಂಥ ಒಟ್ಟಾರೆಯಾಗಿ ನಾವಿಟ್ಟಿರ್ತಕ್ಕಂಥ ಅಡವಿಟ್ಟಿರ್ತಕ್ಕಂಥ ಚಿನ್ನಾಭರಣ ಕಳವಾಗಿದೆ ಅಂತೇಳಿ ಬ್ಯಾಂಕ್ನ ಸಿಬ್ಬಂದಿ ಹೇಳ್ತಿರ್ತಕ್ಕಂಥದ್ದು. ನಾವಿಟ್ಟಂತ ಅಡವಿಟ್ಟಂತ ಚಿನ್ನಾಭರಣದ ಅಮೌಂಟನ್ನು ನಾವು ಪೇ ಮಾಡ್ತಿದ್ದೇವೆ, ಆದರೆ ಆ ಚಿನ್ನಾಭರಣಗಳನ್ನು ಮಾತ್ರ ಇವರು ಹಿಂದಿರುಗಿಸಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ತಿಲ್ಲ ಅಂತೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಶಮಂತ್, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.